ನಮಸ್ತೆ. ನಾನು ನಿಮ್ಮ ಸಿ.ಎ. ಶ್ರೀ ಗಣೇಶ್ ಹೆಗಡೆ. ನೀವು ಈಗಾಗಲೇ ಜಿ.ಎಸ್.ಟಿನಲ್ಲಿ ಕಂಪೋಸಿಷನ್ ಡೀಲರ್ ಆಗಿ ರಿಜಿಸ್ಟ್ರೇಷನ್ ಆಗಿದ್ದರೆ ಅಥವಾ ಹಲವಾರು ವರ್ಷಗಳಿಂದ ಬಿಸ್ನೆಸ್ಸನ್ನು ರನ್ ಮಾಡ್ತಿದ್ದೀರಿ, ಆದರೆ ಮೊಟ್ಟ ಮೊದಲನೇ ಬಾರಿಗೆ ಜಿ.ಎಸ್.ಟಿ ರಿಜಿಸ್ಟ್ರೇಷನನ್ನು ಪಡ್ಕೊಳ್ತಾ ಇದ್ದೀರಿ ಅಂತಿದ್ದರೆ ಈ ವಿಡಿಯೋ ನಿಮಗೋಸ್ಕರ. ಯಾಕಂದರೆ ಬಿಸ್ನೆಸ್ನಲ್ಲಿ ಆಲ್ರೆಡಿ ಪರ್ಚೇಸ್ ಮಾಡಿರ್ತಕ್ಕಂಥ ಒಂದಷ್ಟು ಸ್ಟಾಕ್ಗಳಿರುತ್ತೆ. ಅವುಗಳನ್ನು ಈಗ ಜಿ.ಎಸ್.ಟಿ ರಿಜಿಸ್ಟ್ರೇಷನನ್ನು ಪಡ್ಕೊಂಡ ಮೇಲೆ ಸೇಲ್ ಮಾಡಬೇಕಾದ್ರೆ ಅವುಗಳ ಜಿ.ಎಸ್.ಟಿ ರೇಟಿಗನುಸಾರವಾಗಿ ಸೇಲನ್ನು ಮಾಡಬೇಕಾಗತ್ತೆ. ಪರ್ಚೇಸ್ ಮಾಡಬೇಕಾದ್ರೆ ಆಲ್ರೆಡಿ ನೀವು ಕೊಟ್ಟಿರ್ತಕ್ಕಂಥ ಟ್ಯಾಕ್ಸ್, ಈಗ ಸೇಲ್ ಮಾಡಬೇಕಾದ್ರೆ ಮತ್ತೊಮ್ಮೆ ಅದಕ್ಕೆ ಕೊಡ್ತಕ್ಕಂಥ ಟ್ಯಾಕ್ಸ್, ಇದರಲ್ಲಿ ಡಬಲ್ ಟ್ಯಾಕ್ಸೇಷನ್ ಆಗುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡೋದು ಹೇಗೆ? ಇದನ್ನು ಅವಾಯ್ಡ್ ಮಾಡಲಿಕ್ಕಾಗಿ ಇರ್ತಕ್ಕಂಥದ್ದು GSTನಲ್ಲಿ ITC 01 ಅಂತ ಫಾರ್ಮ್. ಈ ಫಾರ್ಮಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಸ್ಟಾಕ್ಗಳು 1 ವರ್ಷಗಳಿಂದ ಏನು ಪರ್ಚೇಸ್ ಮಾಡಿದಿರಿ ಅವೆಲ್ಲ ಸ್ಟಾಕ್ಗಳ ಮಾಹಿತಿಯನ್ನು ಇನ್ವಾಯ್ಸ್ ವಾಯ್ಸ್ ನೀವು ಅಪ್ಲೋಡ್ ಮಾಡಿ GST ಪೋರ್ಟಲ್ನಲ್ಲಿ ಹಾಕಿದರೆ ನಿಮಗೆ ಅವೆಲ್ಲ ವಸ್ತುಗಳ ಮೇಲೆ ನೀವು ಈಗಾಗಲೇ ಪೇ ಮಾಡಿರ್ತಕ್ಕಂಥ GST ಅಮೌಂಟ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆಗಿ ಕ್ಲೇಮ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ಇದನ್ನು GST ರಿಜಿಸ್ಟ್ರೇಷನನ್ನು ಪಡ್ಕೊಂಡು 30 ದಿನಗಳ ಒಳಗಡೆ ಆಗಿ ಅಥವಾ ಕಂಪೋಸಿಷನ್ನಿಂದ ನೀವು ರೆಗ್ಯುಲರಿಗೆ ಬಂದ 30 ದಿನಗಳ ಒಳಗಡೆ ಆಗಿ ಫೈಲ್ ಮಾಡಬೇಕಾಗತ್ತೆ. ITC ಟೋಟಲ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನೋದು 2 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಇದಕ್ಕೆ CA ಸರ್ಟಿಫಿಕೇಷನನ್ನು ಅಗತ್ಯ ಇರುತ್ತೆ. ಇದನ್ನು ಮಾಡೋದ್ರಿಂದ ನೀವು ತುಂಬ GST ಹಣವನ್ನು ಉಳಿಸ್ಬೋದು.